ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಈ ಅಪ್ಕಮಿಂಗ್ TET ಎಕ್ಸಾಮಿನೇಷನ್ ಏನು ಈಗ ನೋಟಿಫಿಕೇಶನ್ ಆಗಿ ಡಿಸೆಂಬರ್ 7ನೇ ತಾರೀಕು ಕಂಡಕ್ಟ್ ಆಗ್ತಾ ಇದೆ. ಒಂದಷ್ಟು ಪ್ರಶ್ನೆಗಳನ್ನು ಆ್ಯಂಡ್ ಸಹಜವಾಗಿ ಕೇಳಿದ್ದಾರೆ ಎಲ್ಲ TET ಆಸ್ಪಿರೆಂಟ್ಸು. ಅಂದರೆ ಸೊ ಟೈಮ್ ತುಂಬ ಕಡಿಮೆ ಇದೆ ಈಗ. ಅದಕ್ಕಿಂತ ಮುಂಚೆ ದಯಮಾಡಿ ಯಾರೆಲ್ಲ ಸ್ಟಿಲ್ ಇವತ್ತಿಗೂ ಅಪ್ಲಿಕೇಶನ್ ಹಾಕಿಲ್ವೋ, ಈಗ ಅಪ್ಲಿಕೇಶನ್ ವಿಂಡೋ ಓಪನ್ ಆಗಿದೆ. ಸೊ ಕೆಲವು ದಿನಗಳಷ್ಟೇ ಬಾಕಿ ಇದೆ. ದಯಮಾಡಿ ಅಪ್ಲಿಕೇಶನ್ ಹಾಕ್ಬಿಡಿ ಫಸ್ಟು. ಅಂದರೆ ಯಾರೆಲ್ಲ ಫ್ರೆಶರ್ಸ್ ಅಂತ ಈಗ ಅಪ್ಲಿಕೇಶನ್ ಆಗ್ತಾ ಇದ್ರು ಅವ್ರಿಗೆ ಒಂದಷ್ಟು ಕ್ವಶನ್ಸ್ ಎಲ್ಲ ಹೇಗೆ ಕೇಳ್ಬೋದು ಅನ್ನಲಿಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಐಡಿಯಾಸ್ ಇಲ್ಲದೆ ಇರ್ಬೋದು. ಬಿಕಾಸ್ ಎಲ್ಲರೂ ಫ್ರೆಶರ್ಸ್ ಆಗಿರ್ತಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇದುವರೆಗೂ ಯಾರೆಲ್ಲ TET ಎಕ್ಸಾಮನ್ನು ಫೇಸ್ ಮಾಡಿ ಎಲಿಜಿಬಲ್ ಆಗಿರೋರಿಗೆ ಅದು ಒಂದಷ್ಟು ಐಡಿಯಾಸ್ ಬಿಲ್ಡ್ ಆಗಿಬಿಟ್ಟಿರುತ್ತೆ. ಹೇಗೆ ಆ ಪ್ರಶ್ನೆಗಳ ಕ್ಲಿಷ್ಟತೆ ಅದರ ಮಟ್ಟ ಹೇಗಿರುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆಲ್ಲ. ನೋಡಿ, ಇಲ್ಲಿ ಎರಡೂ ರೀತಿಯ ಅಭ್ಯರ್ಥಿಗಳು ಎಕ್ಸಾಮನ್ನು ಫೇಸ್ ಮಾಡ್ತಾರೆ. ಸೊ ಮೊದಲನೇದು ಬಂದು ಫ್ರೆಶರ್ಸು. ಪ್ರತಿ ವರ್ಷ B.Ed ಮುಗಿಸ್ಕೊಂಡು ಯಾರು ಹೊರಗಡೆ ಬರ್ತಾ ಇರ್ತಾರೋ ಆ ಅಭ್ಯರ್ಥಿಗಳು ಖಂಡಿತವಾಗ್ಲೂ TET ಎಕ್ಸಾಮನ್ನು ಫೇಸ್ ಮಾಡ್ತಾರೆ ತಗೊಂಡು. ಈಗಾಗಲೇ TET ಎಕ್ಸಾಮಲ್ಲಿ ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅವರು ಬರದೇ ಬರೀತಾರೆ. ಅಂದರೆ ಅವ್ರ ಸ್ಕೋರ್ ಅಪ್ ಮಾಡ್ಕೊಳ್ಳಿಕ್ಕೆ ಅವರು ಬರದೇ ಬರೀತಾರೆ. ಅದೇನಾಗುತ್ತೆ ಅವರಿಗೆ, ಸೊ ನೆಕ್ಸ್ಟ್ ಏನಾದರೂ GPT ಈ ಥರ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡಿದಾಗ ಏನಾಗುತ್ತೆ, ಅವರ ಜಾಸ್ತಿ ಆಗ್ತಕ್ಕಂಥ ಸ್ಕೋರ್ ಏನಿದೆ ಅದು CETಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಹಾಗಾಗಿ ಸೊ ಜಸ್ಟ್ ನೀವು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದ್ದೇ ಆದರೆ ಎವ್ರಿ ಇಯರ್ ಕೂಡ ಸ್ಪರ್ಧೆ ಅಂತಕ್ಕಂಥದ್ದು ಅದು ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ, ಕಡಿಮೆ ಅಂತೂ ಆಗಲ್ಲ. ಸೊ ನಾನು ಹೇಳ್ತಕ್ಕಂಥ ಒಂದು ಬೆಸ್ಟ್ ಟ್ರಿಕ್ ಏನಪ್ಪ ಅಂತಂದರೆ, ನೋಡಿ ಈಗ ಟೈಮ್ ಬೌಂಡಿಂಗ್ ತುಂಬ ಕಡಿಮೆ ಇದೆ. ಪ್ರಾಬಬ್ಲಿ ಅಕಾರ್ಡಿಂಗ್ ಟು ಮೀ ಒಂದು 40 ದಿನ ಇರ್ಬೋದಾ, ಐ ಥಿಂಕ್ ಅಷ್ಟೇ ಇರೋದು. ಪೋಸ್ಟ್ಪೋನು ಅದು ಇದು ಅದ್ರ ಬಗ್ಗೆಲ್ಲ ತಲೆ ಕೆಡಿಸ್ಕೊಬೇಡಿ. ಡಿಸೆಂಬರ್ 7 ಅಂತ ಹೇಳಿದರೆ ಆ ಡೇಟ್ಗೆ ಫಿಕ್ಸ್ ಆಗಿಬಿಡಿ. ಈಗ ಪೋಸ್ಟ್ಪೋನ್ ಆಗುತ್ತೋ ಬಿಡುತ್ತೋ ಅದನ್ನು ಕೇಳಿದ್ರು, ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಈಗ ದಯಮಾಡಿ ಏನು ಟೈಮ್ ಇದೆ ಎಕ್ಸಾಮ್ ಟೈಮು, ಆ ಡೇಟ್ ಏನು ಡಿಸೆಂಬರ್ 7 ಅದಕ್ಕೆ ಸ್ಟಿಕ್ಕನ್ ಆಗಿಬಿಟ್ಟು ನೀವು ಓದೋ ಪ್ರಯತ್ನ ಮಾಡಬೇಕು. 2014ರಿಂದ ಸೊ ಫ್ರಮ್ 2014ಇಂದ ಹಿಡಿದು ಟಿಲ್ ಲಾಸ್ಟ್ ಇಯರ್ ತನಕ ಅಂದರೆ 2024 ತನಕ ದಯಮಾಡಿ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಬೆಳೆಸಿರ್ತಕ್ಕಂಥ ವಿವರಣಾ ಮಾದರಿಯ ಪುಸ್ತಕಗಳು ಇದ್ದರೆ ಅದನ್ನು ಕೊಂಡುಕೊಂಡು ಓದೋ ಪ್ರಯತ್ನ ಮಾಡಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ಸೊ ನೀವು ಅಷ್ಟು ವರ್ಷಗಳ, ಸೊ ಐ ಥಿಂಕ್ 8 to 9 ಇಯರ್ಸ್ ಪೇಪರ್ಸ್ ನಿಮಗೆ ಅಲ್ಲಿ ಸಿಕ್ಬಿಡ್ತು. ನಿಮಗೆ ಅಷ್ಟು ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ಓದಿದ